ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಶ್ರುತಿ. ಇವತ್ತು ನಾವಿಲ್ಲಿ ಹಾಟ್ ಕಾಫಿಗೆ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಏನಕ್ಕಪ್ಪ ಅಂದರೆ ನಾವಿವತ್ತು ಆಚೆ ಹೋಗ್ತಾ ಇದ್ದೀವಿ, ಹೊರಗಡೆ ಹೊರಟಿದ್ದೀವಿ. ಅದಕ್ಕೋಸ್ಕರ ಮನೆಯಲ್ಲಿ ತಿಂಡಿ ಮಾಡಿ ತಿಂದು ಹೊರಡೋಷ್ರೊಳಗೆ ಲೇಟ್ ಆಗುತ್ತೆ ಅಂತ ಹೇಳಿ ಟಿಫನ್ ಮಾಡಲಿಕ್ಕೆ ಅಂತ ಬೆಳಗ್ಗೆನೇ ಬಂದಿದ್ದೀವಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಸಿಗೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸು ನಿಮಗೆ ಸಿಗುತ್ತೆ. ಇವಾಗ ನಾವು ತಿಂಡಿ ತಿಂದು ಹೊರಟಿದ್ದೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನನ್ನ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡಿ. ಮಳೆ ಬಂದು ನಿಂತ ಮೇಲೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮೈಸೂರಲ್ಲಂತೂ ಕೇಳಂಗೆ ಇಲ್ಲ. ಮೈಸೂರು ಯಾವಾಗಲೂ ಹಸಿರಾಗಿರುತ್ತೆ ಹಾಗೂ ತುಂಬ ಸ್ವಚ್ಛವಾಗಿರುತ್ತೆ ಮೈಸೂರು. ಅಷ್ಟು ಚೆನ್ನಾಗಿರುತ್ತೆ ಮೈಸೂರಲ್ಲಿ ಇರೋದಕ್ಕೆ. ಮೈಸೂರು ವಾತಾವರಣನೇ ಅಷ್ಟೊಂದು ಚೆನ್ನಾಗಿರುತ್ತೆ. ನಾವು ಎಲ್ಲಿ ನೋಡಿದ್ರೂ, ಯಾವ ಕಡೆ ನೋಡಿದ್ರೂ ಹಸಿರೇ ಕಾಣಿಸ್ತಾ ಇರುತ್ತೆ. ನಾವೇನಕ್ಕೆ ಮೈಸೂರಿಗೆ ಬಂದ್ವಪ್ಪ ಅಂದರೆ ನಮ್ಮದು ಮದುವೆ ಆ್ಯನಿವರ್ಸರಿ ಇತ್ತು. ಅದಕ್ಕೋಸ್ಕರ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಬಂದ್ವಿ ಮೈಸೂರಿಗೆ. ಹಾಗೆಯೇ ಇನ್ನು ನಾಳೆ ಭಾನುವಾರ ರಜೆ ಇದ್ದಿದ್ದರಿಂದ ಹಾಗೆಯೇ ಒಂದಿನ ಉಳ್ಕೊಂಡು ಅಲ್ಲಿ ಎಲ್ಲ ಪ್ಲೇಸಸ್ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಹಾಗೆಯೇ ನಾವು ಬೆಟ್ಟಕ್ಕೆ ಹೋಗೋ ದಾರಿನಲ್ಲೇ ಝೂ ಸಿಗುತ್ತೆ. ಆದರೆ ನಾವು ಝೂಗೆ ಹೋಗಲಿಲ್ಲ, ಮಳೆ ಬರ್ತಿತ್ತು. ನಾವು ಬೆಟ್ಟಕ್ಕೆ ಹೋಗಿ ಬರೋದು ಲೇಟ್ ಆಗುತ್ತೆ ಮತ್ತು ಬೇರೆ ಪ್ಲೇಸಸ್ ನೋಡೋಕ್ಕಾಗಲ್ಲ ಅನ್ನೋ ದೃಷ್ಟಿನಲ್ಲೇ ಝೂಗೆ ಹೋಗಲಿಲ್ಲ. ಆಲ್ರೆಡಿ ನಮ್ಮ ಪಾಪನ ಕರ್ಕೊಂಡೋಗಿ ಒಂದು ಸಲ ತೋರಿಸಿದ್ವಿ, ಅದಕ್ಕೆ ಹೋಗಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕುದುರೆಗಳನ್ನೆಲ್ಲ ನಿಲ್ಲಿಸ್ಕೊಂಡಿದ್ದಾರೆ. ಇಲ್ಲಿ ಗಾಡಿನಲ್ಲಿ, ಟಾಂಗಾ ಗಾಡಿನಲ್ಲಿ ನಾವು ಎಲ್ಲಿಗೆ ಹೋಗಬೇಕು ಅಂತೀವಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇದು ಮೈಸೂರಲ್ಲಿ ತುಂಬಾ ಫೇಮಸ್ಸು, ಕುದುರೆ ಜಟಕಾ ಗಾಡಿನಲ್ಲಿ ಹೋಗೋದು. ಹಾಗೆಯೇ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಎಷ್ಟು ಹಸಿರಾಗಿದೆ ಮೈಸೂರು ಅಂತಂದರೆ ಹೇಳೋಕ್ಕೆ ಅಸಾಧ್ಯ. ಅಷ್ಟೊಂದು ಹಸಿರಾಗಿರುತ್ತೆ. ನಮ್ಮ ಬೆಂಗಳೂರಲ್ಲೂ ಇಷ್ಟೊಂದು ಹಸಿರು ಸಿಗಲ್ಲ ಅಂದ್ಕೊತೀನಿ ನಾನು. ಅಷ್ಟು ಹಸಿರಾಗಿದೆ, ಅಷ್ಟು ಚೆನ್ನಾಗಿದೆ ವಾತಾವರಣ. ಈ ವಾತಾವರಣನ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ. ಅಷ್ಟು ಚೆನ್ನಾಗಿದೆ. ಹಾಗೆಯೇ ನಾವಿವಾಗ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಾಗ್ತಾ ಇದ್ದೀವಿ. ನಾವು ತಿಂಗ್ಳಿಗೊಂದು ಸಲನೋ 2 ತಿಂಗ್ಳಿಗೊಂದು ಸಲನೋ ಈ ಥರ ಆಚೆ ಟ್ರಿಪ್ ಬರೋದ್ರಿಂದ ಫ್ಯಾಮಿಲಿ ಜೊತೆ ನಮ್ಮ ಮೈಂಡ್ ತುಂಬ ರಿಫ್ರೆಶ್ ಆಗುತ್ತೆ. ಬೋರ್ ಅನಿಸಲ್ಲ ನಮಗೆ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮಳೆಗಾಲದಲ್ಲಿ ಈ ಥರ ವಾತಾವರಣದಲ್ಲಿ ಹೋಗೋಕ್ಕೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೀವೆಲ್ಲ ಯಾವ ರೀತಿ ಟ್ರಿಪ್ ಹೋಗ್ತೀರಾ, ಯಾವ್ಯಾವ ರೀತಿ ಎಂಜಾಯ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಾಗ್ತಿದ್ದಂಗೆ ನಮಗೆ ಸಿಗೋದೆ ಮೊದಲು ಮಹಿಷಾಸುರ. ನನಗಂತೂ ಈ ಥರ ಹಿಸ್ಟೋರಿಕಲ್ ಸ್ಟ್ಯಾಚ್ಯೂಸು, ಹಿಸ್ಟೋರಿಕಲ್ ಪ್ಲೇಸ್ ನೋಡಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ. ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ತುಂಬಾ ಸಂತೋಷ ಆಗುತ್ತೆ. ನಾವು ದೇವಸ್ಥಾನಕ್ಕೆ ಹೋದಾಗ ಅಷ್ಟೊಂದೇನು ರಶ್ ಇರಲಿಲ್ಲ. ಇಲ್ಲಿ ಮೈಸೂರು DC ಬಂದಿದ್ದರು. ದೇವಸ್ಥಾನಕ್ಕೆ ಬಂದು ಅವರೇನೋ ಮೀಟಿಂಗ್ ಮಾಡ್ತಿದ್ರಂತೆ. ಅದಕ್ಕೋಸ್ಕರ ನಮಗೆ ಬೇಗನೆ ಬಿಟ್ಬಿಟ್ರು. ತುಂಬ ರಶ್ ಏನು ಅನ್ನಿಸ್ಲಿಲ್ಲ. ಫ್ರಂಟ್ ಡೋರ್ ಕ್ಲೋಸ್ ಆಗಿತ್ತು, ನಮಗೆ ಸೈಡಿಂದ ಬಿಟ್ಟರು.
ಬೇಗ ಬೇಗನೆ ಬಿಟ್ಟು ನಮಗೆ 10 ನಿಮಿಷದಲ್ಗಾಗಲೇ ದರ್ಶನ ಆಗಿ ನಾವು ವಾಪಸ್ ಬಂದಿದ್ವಿ ಆವಾಗಲೇ. ಅಷ್ಟು ಚೆನ್ನಾಗಿತ್ತು. ಮತ್ತು ಹಾಗೆ ನಾವು ವಾಪಸ್ ಬರುವಾಗ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿಂದ ನಾವು ಮೈಸೂರು ಎಷ್ಟು ಡಿಸ್ಟೆನ್ಸ್ ಇದೆ, ಯಾವ ರೀತಿ ಕಾಣಿಸುತ್ತೆ ಅಂತ ನಾವು ನೋಡ್ಬೋದು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಹಸಿರಾಗಿದೆ ಮೈಸೂರು ಅಂತ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದು ಲಲಿತ್ ಮಹಲ್ ಪ್ಯಾಲೇಸ್. ಅದು ಮೇಲ್ಗಡೆ, ಬೆಟ್ಟದ ಮೇಲ್ಗಡೆಯಿಂದ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಅದ್ರ ಮುಂದೆ ಇರೋ ಗ್ರೌಂಡ್ ಬಂದುಬಿಟ್ಟು ರೇಸ್ ಕೋರ್ಸ್. ಅದು ನಮಗೆ ಬೆಟ್ಟದ ಮೇಲಿಂದ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಲಲಿತ್ ಮಹಲ್ ಪ್ಯಾಲೇಸ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ಹಸಿರು ಗಿಡ ಮರಗಳ ಮಧ್ಯೆ ಅದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅಲ್ಲಿ ಮೈಸೂರಲ್ಲಿ. ಆವಾಗ ಸ್ವಲ್ಪ ಮಳೆ ಬಂದು ಹೋಗಿದ್ದರಿಂದ ಇನ್ನೂ ಚೆನ್ನಾಗಿತ್ತು. ಮೋಡಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾವ್ಯಾವ ಬಿಲ್ಡಿಂಗ್ ಎಲ್ಲೆಲ್ಲಿದೆ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿತ್ತು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ. ಈ ಥರ ಒಂದು ಸುಂದರವಾದ ಪ್ಲೇಸ್ನ ಒಂದು ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಎಷ್ಟೊಂದು ಖುಷಿ ಆಗುತ್ತಲ್ವ, ಎಷ್ಟೊಂದು ಚೆನ್ನಾಗಿರುತ್ತೆ. ಈ ಥರ ಪ್ಲೇಸಸ್ ನೋಡಬೇಕು ಅಂದರೆ ನನಗಂತೂ ತುಂಬಾ ಖುಷಿ ಆಗುತ್ತೆ. ಅಲ್ಲಿಂದ ಹೊರಟು ಇಲ್ಲಿಗೆ ಬರೋ ಅಷ್ಟರೊಳಗೆ ತುಂಬ ಲೇಟಾಗಿತ್ತು. ಇದು ಯಾವ ಪ್ಲೇಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅನ್ಕೊತೀನಿ. ಇದು ಮೈಸೂರು KRS. ಇದು ನಾವು ನೈಟೇ ಬರಬೇಕು KRS ನೋಡಲಿಕ್ಕೆ, ತುಂಬಾ ಚೆನ್ನಾಗಿರುತ್ತೆ ಅಂತ ನೈಟೇ ಬಂದ್ವಿ. ಲೈಟಿಂಗ್ಸ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಬಟ್ ತುಂಬ ರಶ್ ಇತ್ತು KRS ನೈಟ್ ಅವತ್ತು. ಆದ್ರೂ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನಮ್ಮ ಪಾಪಕ್ಕೆ ತೋರಿಸ್ಬೇಕಿತ್ತು ಈ ಥರ ಎಲ್ಲ, ಅದಕ್ಕೋಸ್ಕರನೇ ನಾವು ನೈಟೇ ಬಂದ್ವಿ. ಡೇ ಬಂದು ಈ ಥರ ಎಲ್ಲ ಸಿಗಲ್ಲ, ನೋಡೋಕ್ಕಾಗಲ್ಲ ಅಂತ. ಚಿಕ್ಕ ಮಕ್ಳಿಗೆ ಈ ಥರ ಲೈಟಿಂಗ್ಸು, ಈ ಥರ ನೀರು ಅಂದರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಬೆಳಗಿನ ಜಾವಾಗಿನ ನೈಟ್ ಬಂದ್ರೇ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಪ್ಲ್ಯಾನ್ ಮಾಡಿ ನೈಟೇ ಬಂದ್ವಿ. ತುಂಬ ಎಂಜಾಯ್ ಮಾಡಿದ್ವಿ ಇಲ್ಲಂತೂ ನಾವು. ನೈಟ್ ಇಲ್ಲಿ ಗಿಡಗಳ ಮಧ್ಯೆ ಅಲ್ಲಿ ಮಾಡಿದಂಥ ಗಾರ್ಡನಿಂಗ್ ಮಧ್ಯೆ ಫೋಟೋ ತೆಗೆಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋಸು. ತುಂಬ ಜನ ಫೋಟೋಸ್ನ ತೆಗೆಸ್ಕೊತಾ ಇದ್ರು ಕೆಳಗಡೆ, ಲೈಟಿಂಗ್ಸ್ ಕೆಳಗಡೆ ಕೂತ್ಕೊಂಡು. ಇಲ್ಲಿ ಫೌಂಟೈನ್ ಥರ ಮೇಲಿಂದ ನೀರು ಬೀಳೋ ಹಾಗೆ ಮಾಡಿದ್ದಾರೆ. ಅದ್ರ ಒಳಗಡೆ ಭಾರತದ ಭೂಪಟ ಇದೆ. ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಅದು ಭೂಪಟದ ಮೇಲೆ ಗಾಂಧಿ ತಾತ ಇದ್ದಾರೆ. ಅದು ನಾವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಅಷ್ಟೇ ಗೊತ್ತಾಗೋದು. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಲೈಟಿಂಗ್ಸ್ ಚೇಂಜ್ ಆದಂಗೆ ನಮಗೆ ಗೊತ್ತಾಗ್ತಿರುತ್ತೆ ಆ ನಕ್ಷೆ ಯಾವ ರೀತಿ ಇದೆ ಅಂತ ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ನಾವಿಲ್ಲಿ ಮೇಲೆ ಬಂದರೆ ಕಾವೇರಿ ಮತ್ತು ಸನ್ನಿಧಿ ಇದೆ. ಇಲ್ಲಿಗೆ ಪೂಜೆ ಸಲ್ಲಿಸ್ತಾರೆ. ನೀವು ನೋಡ್ತಾ ಇರ್ಬೋದು, ಪೂಜೆ ಮಾಡ್ತಿದ್ದಾರೆ, ಅರ್ಚಕರು ಎಲ್ಲರೂ ಇದ್ದಾರೆ. ಇಲ್ಲಿ ಕಾವೇರಿ ಮಾತೆ ಅಂತಲೇ ಬರೆದಿದ್ದಾರೆ. ಅದ್ರ ಮೇಲ್ಗಡೆನೆ ಕಾವೇರಿ ಮಾತೆ ಸ್ಟ್ಯಾಚು ಇದೆ. ಅಲ್ಲಿ ಸ್ಟ್ಯಾಚುಯಿಂದ ನೀರು ಸೋರ್ತಾ ಇದೆ. ಆ ನೀರನ್ನ ಪವಿತ್ರವಾದ ನೀರು ಅಂತ ಎಲ್ಲರೂ ಕುಡಿತಾರೆ, ತಲೆಗೆಲ್ಲ ಹಾಕೋತಾರೆ. ತುಂಬ ಒಳ್ಳೆ ನೀರು. ಕಾವೇರಿ ಅಂದ್ರೇ ದೇವರಲ್ವಾ. ಎಲ್ಲರೂ ಇಲ್ಲಿ ಬಂದು ಕೈ ಮುಗಿದು ಆ ನೀರನ್ನ ಕುಡಿದು ಹೋಗ್ತಾರೆ.
ಅದೇ ಪಾರ್ಕಲ್ಲಿ ತುಂಬ ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ದಾರೆ. ಮನುಷ್ಯರು ಥರ, ಪ್ರಾಣಿಗಳ ಥರ, ಪಕ್ಷಿಗಳ ಥರ ಬೇರೆ ಬೇರೆ ಶೇಪ್ಸಲ್ಲೆಲ್ಲ ಗಾರ್ಡನಿಂಗ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ವಿಶ್ವೇಶ್ವರಯ್ಯಂದು ಸ್ಟ್ಯಾಚು ಕೂಡ ಇಟ್ಟಿದ್ದಾರೆ. ನೆಕ್ಸ್ಟ್ ನಾವು ಬಂದ್ವಿ, ಲೇಟ್ ಆಯಿತು, ಆಗಲೇ 10 ಗಂಟೆ ಆಗಿತ್ತು ಬರೋಷ್ಟರಲ್ಲಿ. ಹೋಟೆಲಿಗೆ ನಾವು ರೂಮ್ ಬುಕ್ ಮಾಡಿದ್ವಲ್ಲ, ಆ ಹೋಟೆಲಿಗೆ ಬಂದ್ವಿ. ನಾವು ಹಿಂದಿನ ದಿನವೇ ಆನ್ಲೈನಲ್ಲಿ ಹೋಟೆಲ್ನ ಬುಕ್ ಮಾಡಿದ್ವಿ ಮೈಸೂರಲ್ಲಿ. ನೀವು ಈ ಹೋಟೆಲ್ ವಾಲ್ ಮೇಲೆ ನೋಡ್ಬೋದು ಕ್ಲಾಕ್ಸು. ಗಡಿಯಾರ ಇಂಡಿಯನ್ ಟೈಮ್ 10 ಗಂಟೆ 5 ನಿಮಿಷ ಆಗಿದೆ. ಹಾಗೆ ನೆಕ್ಸ್ಟು ನ್ಯೂಯಾರ್ಕ್ ಟೈಮ್ ಆಗಿದೆ, ಅದನ್ನು ಕೂಡ ಹಾಕಿದ್ದಾರೆ. ಮತ್ತು ನೆಕ್ಸ್ಟ್ ಬಂದು ಲಂಡನ್ ಟೈಮಿಂಗ್ಸ್ನ ಹಾಕಿದ್ದಾರೆ. ಈ ಇಂಡಿಯನ್ ಟೈಮಿಗೆ ಲಂಡನ್ ಟೈಮಿಂಗ್ಸ್ ಹೇಗಿರುತ್ತೆ ಅಂತ ಮ್ಯಾಚ್ ಮಾಡಿ ಹಾಕಿದ್ದಾರೆ. ನಂತರ ದುಬೈಯಲ್ಲಿ ಏನು ಟೈಮ್ ಇರುತ್ತೆ ಅದನ್ನು ಕೂಡ ಹಾಕಿದ್ದಾರೆ. ಹಾಗೆ ಮೈಸೂರು ಅಂದರೆ ಕೇಳಲೇಬೇಕಾ, ಹಿಸ್ಟೋರಿಕಲ್ ಪ್ಲೇಸು, ಹಿಸ್ಟೋರಿಕಲ್ ಫೋಟೋನೂ ಹಾಕಿದ್ದಾರೆ ರಾಜರದು. ಹಾಗೆಯೇ ಗೋಡೆ ಮೇಲೆ ಏನಕ್ಕೆ ಬೇರೆ ಬೇರೆ ದೇಶದ ಟೈಮಿಂಗ್ಸ್ ಹಾಕಿದ್ದಾರೆ ಅಂತಂದರೆ, ಫಾರಿನರ್ಸ್ ಎಲ್ಲ ಇಲ್ಲಿ ಬಂದು ಉಳ್ಕೊಂಡಾಗ, ಇಲ್ಲಿ ಬಂದು ಅವರಿದ್ದಾಗ ಅವ್ರ ದೇಶದಲ್ಲಿ ಯಾವ ಟೈಮಿಂಗ್ಸ್ ಆಗಿರುತ್ತೆ ಅಂತ ಅವರಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರನೇ ಹಾಕಿರ್ತಾರೆ. ನಮ್ಮದೆಲ್ಲ ಪ್ರೋಸೆಸ್ ಎಲ್ಲ ಮುಗಿದು ಇವಾಗ ರೂಮ್ ತೋರ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ರೂಮ್ ಎಂಟರ್ ಆಗ್ತಿದ್ದಾಗೆ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಸೋಫಾ ಇದೆ. ಹಾಗೆ ಒಂದು ಟಿಪಾಯ್ ಕೂಡ ಇಟ್ಟಿದ್ದಾರೆ. ನೆಕ್ಸ್ಟ್ ಡಸ್ಟ್ಬಿನ್ ಇಟ್ಟಿದ್ದಾರೆ. ನೆಕ್ಸ್ಟು ಡಬಲ್ ಕಾಟ್ ಬೆಡ್ ಇದೆ. ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿದೆ. ಕಾಟಿಂದೆ ಈ ರೀತಿ ವಾಲ್ನ ಡಿಸೈನ್ ಮಾಡಿದ್ದಾರೆ. AC ಎಲ್ಲನೂ ಉಂಟು. ಹಾಗೆ ಒಂದು ಸಪ್ರೇಟ್ ಬೆಡ್ ಕೂಡ ಕೊಟ್ಟಿದ್ದಾರೆ. ಮಗು ಇದೆ ಅಂತ ಹೇಳಿದ್ದಕ್ಕೆ ಸಪ್ರೇಟ್ ಒಂದು ಬೆಡ್ ಕೂಡ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡ್ರೆಸ್ಸಿಂಗ್ ಟೇಬಲ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಸ್ಪೇಷಿಯಸ್ ಆಗಿತ್ತು. ಕಬೋರ್ಡ್ಸ್ ಎಲ್ಲ ಇತ್ತು, ಚಿಕ್ಕ ಚಿಕ್ಕ ಕಬೋರ್ಡ್ಸು, ಹ್ಯಾಂಗರ್ಸು, ಮತ್ತು ವಾಟರ್ ಮಗ್ಸ್, ಗ್ಲಾಸಸ್ ಎಲ್ಲನೂ ತುಂಬ ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿ ಕೊಟ್ಟಿದ್ರು. ಹಾಗೆಯೇ ವಾಲಲ್ಲಿ TV ಎಲ್ಲವೂ ಇತ್ತು, ಚೆನ್ನಾಗಿತ್ತು. ರೂಮ್ ಅಂತೂ ನಮಗಂತೂ ತುಂಬಾ ಇಷ್ಟ ಆಯಿತು. ಒನ್ ಡೇಗೆ ಅಂತ ಪ್ಲ್ಯಾನ್ ಮಾಡಿ ಬಂದರೆ ಈ ಥರ ಹೋಟೆಲ್ಸಲ್ಲಿ ಉಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ವಾಶ್ರೂಮ್ ಅಷ್ಟೇ ತುಂಬ ನೀಟಾಗಿ ಕ್ಲೀನಾಗಿ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು ವಾಶ್ರೂಮ್ ಕೂಡ. ಹಾಗೆಯೇ ಬೆಡ್ದು 2 ಕಾರ್ನರಲ್ಲೂ ಒಂದೊಂದು ಟೀಪಾಯ್ ಇಟ್ಟಿದ್ರು. ಒಂದು ಕಾರ್ನರಲ್ಲಿ ಲ್ಯಾಂಡ್ಲೈನ್ ವಿತ್ ಮೆನ್ಯೂ ಕಾರ್ಡನ್ನ ಇಟ್ಟಿದ್ರು. ಹಾಗೆಯೇ ನಮಗೆ ಬಾತಿಂಗ್ ಟವಲ್ಸು, ಬಿಸ್ಲರಿ ವಾಟರು, ಹೇರ್ ವಾಶ್, ಬಾಡಿ ವಾಶ್ ಮತ್ತು ಸೋಪು ಎಲ್ಲ ಅವರೇ ಕೊಟ್ಟಿದ್ದರು. ನಮಗೆ ಕೊಟ್ಟಿದ್ದು ಬಯೋಟೆಕ್ ಅವ್ರದ್ದು. ಇದು ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ. ಎಲ್ಲ ಹೋಟೆಲ್ಸಲ್ಲೂ ಕೊಡ್ತಾರೆ ಅಂತೇನಿಲ್ಲ. ನಾವು ನೋಡಿ ರಿವ್ಯೂಸ್ ಎಲ್ಲ ನೋಡಿ ಬುಕ್ ಮಾಡಿದ್ರೇ ನಮಗೆ ಈ ಥರ ಎಲ್ಲ ಸಿಗೋದು. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಇದ್ರದ್ದು ಪಾರ್ಟ್ ನೆಕ್ಸ್ಟನ್ನ ನಾನು ಹಾಕ್ತೀನಿ. ಥ್ಯಾಂಕ್ ಯು.